ಕಾಕಪಚೀತಿ ಭಾಗ 1. ಈ ಕಿಚ್ಚಿಗೆ ಹೊಟ್ಟೆ ಒಳಗಿರುವ ಸ್ವತ್ತು ಕಾರಣ, ನಾನಲ್ಲ ಅಂದ್ಬಿಟ್ರೆ ಸಮಸ್ಯೆ ಬಗೆಹರಿಯುತ್ತಾ? ಹ್ಮ್. ಹಾಗೆ ಒಂದು ಘಟನೆ ಕೇಳಿಸ್ಕೊಳ್ಳಿ. ಅದು ಹುಣ್ಣಿಮೆ ರಾತ್ರಿ. ಆಕಾಶದ ಆ ಚಂದ್ರನ ಕೆಳಗೆ ಒಂದು ದಟ್ಟ ಕಾಡು. ಕಾಡಿನ ಒಂದು ಮೂಲೆಯಲ್ಲಿ ಬೃಹದಾಕಾರವಾಗಿ ಬೆಳೆದಂತ ಮರ. ಆ ಮರದ ಪೊಟರಿಂದ ಆಗಷ್ಟೇ ಒಂದು ಮರಿಕಾಗೆ ಆಚೆ ಬಂದು ಅತ್ತಿತ್ತ ಕಣ್ಣಾಯಿಸುತ್ತೆ. ಅವಕ್ಕಾದ ಆ ಮರಿಕಾಗೆಗೆ ಆಶ್ಚರ್ಯ. ಅಂತ ನಡುರಾತ್ರಿಲೂ ತಿಳಿ ಹಾಲು ಬಣ್ಣದ ಬೆಳದಿಂಗಳ ಬೆಳಕು. ಅತ್ತಿತ್ತ ಎಲ್ಲಿ ನೋಡಿದ್ರೂ ಬೆಳಕಿನ ಮೂಲ ಕಾಣದಾಗಿ ಮರಿಕಾಗೆ ಕತ್ತೆತ್ತಿ ಮೇಲ್ ನೋಡುತ್ತೆ. ಮರದ ರೆಂಬೆ ಕೊಂಬೆ ಎಲೆಗಳ ಮಧ್ಯದಿಂದ ಇಣುಕಿ ನೋಡ್ತಾ ಇದ್ದಾನೆ ಚೆಂಡು ಗಾತ್ರದ ಬೆಳ್ಳಗಿನ ಚಂದ್ರ. ಮರಿಕಾಗೆಗಂತೂ ಅತಿಯಾದ ಬೆಳಕಿನ ಕಾರಣ ತಲೆ ಕೆಟ್ಟ ಹಾಗಾಗಿ ಆಗಿತ್ತೇನೋ. ಹುಮ್ಮಸ್ಸಿಂದ ಚೆಂಡು ಗಾತ್ರದ ಚಂದ್ರನ್ನ ಹಿಡಿಯೋ ಕಾಕ ಪ್ರಯತ್ನದಲ್ಲಿ ಮರಿಕಾಗೆ ಕೊಂಬೆಯಿಂದ ಕೊಂಬೆಗೆ ಹಾರ್ತಾ ಹಾರ್ತಾ ಮೇಲಕ್ಕೇರ್ತಾ ಇದ್ದಂತೆ ಬೆಳಕಿನ ಪ್ರಭೆನೂ ಜಾಸ್ತಿಯಾಗಿ ಸುತ್ತಮುತ್ತಲಿನ ವಾತಾವರಣ ಸಲೀಸಾಗಿ ಕಣ್ಣಿಗೆ ಬೀಳೋಕ್ಕೆ ಶುರುವಾಗುತ್ತೆ. ಎದುರುಗಡೆ ಇರೋ ದೃಶ್ಯ ಹಾಗೂ ಪ್ರಭೇದ ಮರಿಕಾಗೆ ಕಣ್ಣಿಗೆ ಬಿದ್ದಿರ್ಲಿಲ್ಲ ಅಂತಂದ್ರೆ ಅದು ಹಾರಿ ಜಿಗಿದು ಮೇಲಿನ ಕೊಂಬೆಗೆ ಸೇರ್ಕೋತಿತ್ತೇನೋ. ಮರಿಕಾಗೆ ಅಚಾನಕ್ ಆಗಿ ಆ ಕೊಂಬೆ ಮೇಲೆ ಬಾಕಿಯಾಗಿದ್ದಕ್ಕೆ ಕಾರಣ ಇಲ್ಲದೆ ಇರಲಿಲ್ಲ. ತಾನಿದ್ದ ಜಾಗದಿಂದ 3-4 ಅಡಿ ದೂರದಲ್ಲೇ ಕೊಂಬೆ ತುದಿಲಿ ಒಂದು ಗೂಬೆ ಮರಿಕಾಗೆಗೆ ಬೆನ್ನು ಹಾಕಿ ಕೂತಿತ್ತು. ತನ್ನಕ್ಕಿಂತ ಗಾತ್ರದಲ್ಲಿ 3-4 ಪಟ್ಟು ದೊಡ್ಡದಿದ್ದ ಪ್ರಭೇದದ ಹತ್ತಿರಕ್ಕೂ ಹೋಗೋಕ್ಕಾಗದೆ, ಜಿಗಿದು ಹಾರಿ ಮೇಲಕ್ಕೆ ಹೋಗೋಕ್ಕೂ ಆಗದೆ ಮರಿಕಾಗೆ ಮಂತ್ರಮುಗ್ಧವಾಗಿ ನಿಂತಲ್ಲೇ ಜಿಗಿತ ಕಾವ್ 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 ಅಂತ ಮೆಲುದನಲ್ಲಿ ಒದರಗುಟ್ಟಕ್ಕೆ ಹಿಡಿಯುತ್ತೆ. ಕಾಕ ಪ್ರಯತ್ನ ಇಲ್ಲಿ ಈ ತರ ಆದ್ರೆ, ಅಲ್ಲಿ ರಾತ್ರಿ ನಿಶಬ್ದ ನೀರವತೆಯಲ್ಲಿ ಮಿಳಿದು ಮಿಶ್ರ ಆಗಿದ್ದ ಗೂ ನಿರ್ವಾಣಕ್ಕೆ ಅಂತಂದ್ರೆ ಗೊತ್ತಲ್ಲ, ಗೂಬೆ ನಿರ್ವಾಣಕ್ಕೆ ಬೆನ್ನ ಹಿಂದಿನ ಅತಿರೇಕದ ಆ ಪ್ರಸಂಗ ಜೀರ್ಣ ಆದ ಹಾಗೆ ಕಾಣಲಿಲ್ಲ. ರಾತ್ರಿಯ ಆ ಹೊತ್ತಿನ ಭಾವಾವೇಶಕ್ಕೆ ಎದ್ದ ಅಲೆತರ ಗೂಬೆ ಹೊಟ್ಟೆ ನೀರಕ್ಕಿದ್ದ ಕೊಕ್ಕ ಚೂಪನ್ನು ಒಂದಿಂಚು ಕದಲ್ದ ಹಂಗೆ ಕತ್ತನ್ನು ತಿರುಗಿಸಿ ಕೊಕ್ಕಿನ ಚೂಪನ್ನು ಅನಾಮತ್ತಾಗಿ ಬೆನ್ನಿನ ನೇರಕ್ಕೆ ತಂದು ಪ್ರಶ್ನೆ ಮಾಡೋ ರೀತಿಯಲ್ಲಿ ಅನ್ನುತ್ತೆ. ಅಲ್ಲಿ ತನಕ ಒಂದೇ ದಿಕ್ಕೀಗ ನೇರ ತಕತೈ ಕುಣಿತಿದ್ದ ಮರಿಕಾಗೆಗೆ ಗೂಬೆ ಮಾಡಿದ್ದನ್ನು ನೋಡಿ ಆಶ್ಚರ್ಯ ಮತ್ತೆ ಕಾಕ ಕುತೂಹಲ. ತಡೆಯೋಕ್ಕಾಗದೆ ಗೂಬೆ ಕತ್ತನ್ನ ತಿರುಗಿಸಿದ ಹಾಗೆ ತಾನೂ ತಿರುಗಿಸೋಕೆ ಹೋಗಿ ಸುತ್ತೂರ ಗರಗರ ತಿರುಗ್ತಾ ಹುಚ್ಚೆದ್ದು ತಕತೆ ಅಂತ ಕುಣಿಯೋಕೆ ಹಿಡಿಯುತ್ತೆ. ಗೂಬೆ ಮತ್ತೆ ಅಂತಂದು ನೋಡೋ ಅಷ್ಟೊತ್ತು ನೋಡಿ ಆಮೇಲೆ ನೋಡೋಕೆ ಆಗದೆ, ಸಾಕ್ ನಿಲ್ಸು ನಿನ್ನೆ ಹುಚ್ಚಾಟನ, ಚಿಲ್ಟಾರಿ ಮರಿಕಾಗೆ, ಏನ್ ನಿನ್ನ ಸಮಸ್ಯೆ, ಯಾಕಂಗೆ ತರ್ತರ್ಗುಟ್ಟಿ ಕುಣಿತಾ ಇದೆಯಾ ಅಂತಿದ್ದ ಹಾಗೆ ಮರಿಕಾಗೆ ಮತ್ತೆ ಮಂತ್ರಮುಗ್ಧವಾಗಿ ನಿಂತಲ್ಲೇ ಕಾವ್ 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 ಅಂತ ಅದೂ ನಿಲ್ತಿದ್ದ ಹಾಗೆ ಎರಡೂ ಪ್ರಭೇದದ ಹಕ್ಕಿಗಳ ಮಧ್ಯೆ 1-2 ಗಳಿಗೆ ನಿಶಬ್ದ. ಈ ಅಕ್ಕಪಕ್ಕದ ಪೊಟ್ರೆಗಳಲ್ಲಿ ಉಳಿದ ಜಾತಿ ವಿಶೇಷದ ಪ್ರಾಣಿ ಪಕ್ಷಿಗಳು ಇರ್ತಾವಲ್ಲ, ಅವಕ್ಕೂ ಮುಂದಕ್ಕೆ ಏನಾಗ್ಬೋದು ಅನ್ನೋ ಕಾತುರ ಕುತೂಹಲ. ಅವು ಕಾಯ್ಕೊಂಡಿದ್ದಂತೆ ಗೂಬೆ ಮತ್ತೆ, ಏ ಮರಿಕಾಗೆ, ಏನಾಗಿದೆ ನಿನಗೆ, ಏನ್ ನಿನ್ ಫಜೀತಿ, ಅಲ್ಲಾಡದೆ ಸುಮ್ಮನೆ ನಿಂತ್ಕೋ ಅಂತಿದ್ದ ಹಾಗೆ ಮರಿಕಾಗೆ ಒಂಚೂರು ಮಿಸ್ ಕಾಡದೆ ಅಷ್ಟೇ ವಿಧೇಯತೆಯಿಂದ ಅದು 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 ನೀವು ನಿಂತಲ್ಲೇ ಒಂಚೂರು ಅಲ್ಲಾಡದೆ ಆ ತರ ಕತ್ತು ಹೆಂಗೆ ತಿರುಗಿಸಿದ್ರಿ. ಗೂಬೆಗೆ ಮರಿಕಾಗೆ ಇದೂನು ಅತಿರೇಕ ಅನ್ಕೊಂಡು, ಮರಿಕಾಗೆ ಮೊದಲು ಆನಿನ್ನ ಕಾವ್ 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 ಮಣಮಣ ನಿಲ್ಸು. ಮರಿಕಾಗೆ ಪೂರ್ತಿ ಸುಮ್ಮನಾಗ್ತಿದ್ದ ಹಾಗೆ ಗೂಬೆ ಮತ್ತೆ ಮುಂದುವರಿಸ್ತಾ,
ಶಭಾಷ್. ಅದು ಹೇಗೆ ಅಂತ ಸ್ವಲ್ಪ ಹೊತ್ತಲ್ಲಿ ನಿನಗೆ ಗೊತ್ತಾಗುತ್ತೆ. ನಾನು ಹೇಳದ ಹಾಗೆ ಕೇಳು. ನಾನು ನಿನ್ನನ್ನ ಉದ್ಧಾರ ಮಾಡ್ತೀನಿ. ಮೊದಲು ನನಗೆ ನೀನು ಬೆನ್ನು ಹಾಕಿ ನಿಂತ್ಕೋ. ಮರಿಕಾಗೆ ಚಂಗನೆ ನೆಗೆದು ಗೂಬೆ ಬೆನ್ನಿಗೆ ಬೆನ್ನಾಗ್ತಿದ್ದ ಹಾಗೆ ಮರಿಕಾಗೆ ಬೆನ್ನಿಗೆ ಬೆನ್ನಾಗಿದ್ದ ಗೂಬೆ ಈಗ ನೀನು ಮನಸ್ಸಲ್ಲಿ ಆಳವಾಗಿ ವಿಚಾರ ಮಾಡು. ಕಟ್ಟು ಒಂದು ಜಗತ್ತು. ನಿನ್ನ ಬೆನ್ನ ಹಿಂದೆ ಹಿಂತಲೆ ಹತ್ರ ಕತ್ತು ತಿರುಗಿಸಿದ್ರೆ ಸರಿಯಾಗಿ ಕೊಕ್ಕಿನ ನೇರಕ್ಕೆ ಬರಬೇಕು. ಆ ಥರದ್ದೊಂದು ಹುಳ, ಜೀವಂತ ಹುಳ. ಕಟ್ಟು ಜಗತ್ತು, ಅದರ ಹೊಟ್ಟೆ ಒಳಗೆ 3 ಮೊಟ್ಟೆ. ಕಟ್ಟು ಜಗತ್ತು, ಯಾರಿಗುಂಟು ಯಾರಿಗಿಲ್ಲ. ಕಟ್ಟು ಆ ಪ್ರಪಂಚನ, ಬಿಡಬೇಡ, ಇನ್ನೂ ಆಳಕ್ಕೆ ಹೋಗು. ಅಗೋ ಬಂತು ನೋಡು ಹಿಂತಲೆ ಕೊಕ್ಕಿನ ನೇರಕ್ಕೆ ಹೊಟ್ಟೆ ಒಳಗೆ 3 ಮೊಟ್ಟೆ ಇಟ್ಕೊಂಡಿರೋ ಜೀವಂತ ಹುಳ. ಕಾಲ ಮೇಲೆ ಕೆತ್ತಬೇಡ, ಹಲ್ಲು ಕಚ್ಚಿ ಉಸಿರು ಬಿಗಿ ಹಿಡಿದು ತಿರುಗ್ಸು ಕತ್ತನ್ನ. ಕೊಕ್ಕು ಚಾಚಿ ಹೊಟ್ಟೆಗೆ ಹಾಕೋ ಜೀವಂತ ಹುಳನ. ತಿರುಗ್ಸು ಕತ್ತನ್ನ. ಗೂಬೆಯ ಈ ಸರಣಿ ವಾಕ್ಯಕ್ಕೆ ವ್ಯಾಖ್ಯಾನಕ್ಕೆ ಮರಿಕಾಗೆ ಸಂಪೂರ್ಣ ಮೋಡಿಯಾಗಿತ್ತೇನು. ಅದು ಮತ್ತೆ ಹಿಂದೆ ಮುಂದೆ ನೋಡಲಿಲ್ಲ. ಹೊಟ್ಟೆಯೊಳಗೆ 3 ಮೊಟ್ಟೆ ಇಟ್ಕೊಂಡಿರೋ ಜೀವಂತ ಹುಳನ ತಿನ್ನೋ ಆಸೆಗೆ ಶರಣಾಗಿ ಕಾಲನ್ನ ಕೊಂಬೆಗೆ ಬಿಗಿದಪ್ಪಿ ಹಿಡಿದು ತಿರುಗಿಸ್ತಿದ್ದ ಏಟಿಗೆ ಲಚಕ್ ಅಂತ ಮರಿಕಾಗೆ ಕತ್ತು ಮುರ್ಕೊಂಡು ಅಗಾಧವಾಗಿ ಬೆಳೆದ ಆ ಮರದಿಂದ ಕೆಳಕ್ಕೆ ಬಿದ್ದು ನೆಲಕ್ಕಚ್ಚಿ ಸತ್ತೇ ಹೋಗ್ಬಿಡುತ್ತೆ. ನಡೆದಂತ ಇವಿಷ್ಟು ರಾತ್ರಿ ಪ್ರಕರಣವನ್ನು ಚೆಂಡುಗಾತ್ರದ ಬೆಳ್ಳಗಿನ ಚಂದ್ರ ಮಾತ್ರ ಅಲ್ಲ, ಪೊಟ್ರೆ ಒಳಗಿಂದ ಇತರೆ ಜಾತಿ ಪ್ರಾಣಿ ಪಕ್ಷಿಗಳು ನೋಡ್ಕೊಂಡು ಮಲಗೋಕೆ ಮುಂಚೆ ಎಲ್ರದ್ದು ಒಕ್ಕೋರ್ಲಿನ ಒಂದೇ ಮಾತು, ಅಯ್ಯೋ ದೇವರೇ, ಆಗದಿರೋದನ್ನ ಮಾಡೋಕ್ಕೆ ಹೋಗಿ ಪಾಪ ನೆಗೆದು ಬಿತ್ತು ಸತ್ತೇ ಹೋಯ್ತು ಗೂಬೆ ಮುಂದೆದು ಅಂತಿದ್ದ ಹಾಗೆ ಬೆನ್ನು ಹಾಕಿ ಕಣ್ಣು ರಳಿಸ್ಕೊಂಡು ನೋಡ್ತಿದ್ದ ಗೂಬೆ ಆಗಿರೋ ಅನಾಹುತಕ್ಕೆ ಅಜ್ಞಾನ ಕಾರಣ, ನಾನಲ್ಲ ಅಂತ ಮತ್ತೆ ಕೊಕ್ಕನ್ನ ಗೂಬೆ ಹೊಟ್ಟೆ ನೇರಕ್ಕೆ ಸೇರಿಸ್ತಿದ್ದ ಹಾಗೆ ರಾತ್ರಿಯ ಆ ಹೊತ್ತಿನ ಕಾಡಿನ ಚಲನಚಿತ್ರ ದುರಂತ ಅಂತ್ಯ ಕಂಡು ಆ ಪ್ರಕಾರವಾಗಿ ಕೊನೆಯಾಗುತ್ತೆ. ಹೋಗ್ತಾ ಒಂದೇ ಮಾತು, ಕೊನೆ ಆಸೆನ ಕೊನೆಗಾಲಕ್ಕೆ ಇಟ್ಕೊಂಡ್ರೆ ಕೊನೆಗಾಲದಲ್ಲಿ ಕೊನೆ ಉಸಿರೆ ಕಾಯಂ ಆಗುತ್ತೆ. ಥ್ಯಾಂಕ್ ಯು. ನಾಥ.